ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಹಣೆಬರಹ ನಿರ್ಧಾರವಾಗಲಿದೆ. ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಆಗಸ್ಟ್ 14, 2025ರಂದು ಬೇಲ್ ರದ್ದುಪಡಿಸಿತ್ತು ಸುಪ್ರೀಂ ಕೋರ್ಟ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾದಂತಹ ದರ್ಶನ್ ಅಂಡ್ ಗ್ಯಾಂಗ್ ಎರಡನೇ ಬಾರಿ ಜೈಲು ಸೇರಿತು. ದರ್ಶನ್ ಪರ ಹಿರಿಯ ನ್ಯಾಯವಾದಿ ಮುಕುಲ್ ರೋಹಟಗಿ ವಾದ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲೂತ್ರಾ ವಾದ ಮಂಡನೆ ಮಾಡ್ತಾರೆ. ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆರಂಭ ಆಗಿದೆ. ಎರಡನೇ ಬಾರಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ಪ್ರಕರಣದ ವಿಚಾರಣೆ ನಡೀತಾ ಇದೆ. ಆದರೆ ಈ ವಿಚಾರಣೆ ವಿಳಂಬ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಎರಡನೇ ಬಾರಿ ಜೈಲು ಸೇರಿ ಸುಮಾರು 8 ತಿಂಗಳಾಗ್ತಾ ಬಂದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ ಕೂಡ ವಿಳಂಬ ಆಗ್ತಾ ಇರೋದ್ರಿಂದ ಜಾಮೀನು ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿರೋದು. ಏನಾಗತ್ತೆ ಇವತ್ತಿನ ವಿಚಾರಣೆಯಲ್ಲಿ? ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ದರ್ಶನ್ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. 2 ವರ್ಷ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದು 2024ರಲ್ಲಿ ರೇಣುಕಾಸ್ವಾಮಿ ಹತ್ಯೆ ನಡೆದಿತ್ತು. ಜೂನ್ 8, 2024. ಈ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಹಲವು ಆರೋಪಿಗಳನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದರು. ಅದಾದ ಮೇಲೆ ಅದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಬೆನ್ನು ನೋವಿನ ಕಾರಣ ಕೊಟ್ಟು ಚಿಕಿತ್ಸೆ ಪಡಿಬೇಕು, ಸರ್ಜರಿ ಆಗಬೇಕು ಅನ್ನೋ ಕಾರಣವನ್ನ ಕೊಟ್ಟು ಜಾಮೀನು ಪಡ್ಕೊಂಡಿದ್ರು. ಡಿಸೆಂಬರ್ನಲ್ಲಿ ರೆಗ್ಯುಲರ್ ಬೇಲ್ ಆಯಿತು. ಇನ್ನೇನು ಜೈಲಿನಿಂದ ಹೊರಗಡೆ ಬಂದು ನಿರಾಳರಾಗಿದ್ದಂತಹ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಆನಂತರ ಮತ್ತೆ ಸಂಕಷ್ಟ ಎದುರಾಗಿತ್ತು. ಸುಪ್ರೀಂ ಕೋರ್ಟ್, ರಾಜ್ಯ ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನ ರದ್ದು ಮಾಡಿದಾಗ ಕಳೆದ ವರ್ಷ 2025ರ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿತು. ಆಗನಿಂದಲೂ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿದ್ದಾಗಲೂ ಕೂಡ ಒಂದಷ್ಟು ರಾದ್ಧಾಂತಗಳಾಯ್ತು. ಸುದ್ದಿಯಾದ್ರು ದರ್ಶನ್. ಜೈಲಿನ ಒಳಗಡೆ ಇದ್ದೂ ಸಹ ದರ್ಶನ್ ಬಹಳ ಸುದ್ದಿಯಾದ್ರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಹೊರತುಪಡಿಸಿ ಇನ್ನಿತರ ವಿಚಾರಗಳಿಗೂ ಕೂಡ ಸುದ್ದಿಯಾದ್ರು. ಈಗ ಕಳೆದ 8 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪ್ರಕರಣದ ವಿಚಾರಣೆ ವಿಳಂಬವಾಗ್ತಾ ಇದೆ. ವಿಚಾರಣೆ ಮುಗಿಯೋ ತನಕ ಕಾಯ್ತಾ ಹೋದ್ರೆ ಇನ್ನೂ ಜಾಸ್ತಿ ಸಮಯ ಹಿಡಿಯುತ್ತೆ. ಹಾಗಾಗಿ ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ವಿಚಾರಣೆ ಆರಂಭ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತ ವಿಚಾರಣೆ. ದರ್ಶನ್ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿತ್ತು. ದರ್ಶನ್ಗೆ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಜೈಲಿನಲ್ಲಿ. ವಿಚಾರಣೆಯನ್ನ ವೇಗವಾಗಿ ನಡೆಸೋ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಕೋರ್ಟ್. ಇನ್ನು ದರ್ಶನ್ಗೆ ಜೈಲಿನಲ್ಲಿ ಮೂಲ ಸೌಕರ್ಯದ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು. ಹಾಸಿಗೆ, ದಿಂಬು, ಪುಸ್ತಕ ಅಂತ ಪ್ರತಿಯೊಂದಕ್ಕೂ ಕೂಡ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಮೂಲಭೂತ ಸೌಕರ್ಯದ ಬಗ್ಗೆಯೂ ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಯಿತು. ವಿಚಾರಣೆ ನಡೀತಾ ಇದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ. ಕೊಲೆ ಪ್ರಕರಣದ ವಿಚಾರಣೆಯನ್ನ ತ್ವರಿತವಾಗಿ ಮಾಡ್ತಾ ಇಲ್ಲ. ಈ ಪ್ರಕರಣದಲ್ಲಿ ಒಟ್ಟು 270 ಸಾಕ್ಷ್ಯಗಳಿದೆ. ಅದರಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಇನ್ನೂ ಮಾಡಿಲ್ಲ. ವಿಚಾರಣೆ ನಡೆಯೋವರೆಗೆ ತಮಗ್ ಜಾಮೀನು ಕೊಡಬೇಕು ಅಂತ ದರ್ಶನ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ವರದಿ ಕೇಳಿತ್ತು. ಸುಪ್ರೀಂ ಕೋರ್ಟಿಗೆ ವರದಿ ಸಲ್ಲಿಕೆ ಆಗಿದೆ.
ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎರಡನೇ ಬಾರಿ ಜೈಲು ಸೇರಿ ಇನ್ನೇನು ಒಂದು ವರ್ಷ ಆಗ್ತಾ ಬಂತು. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರಿತು. ಈಗ ಜಾಮೀನಿಗೋಸ್ಕರ ಪ್ರಯತ್ನ ಶುರುವಾಗಿದೆ ದರ್ಶನ್ನಿಂದ. ಮೂಲ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕಾರಾಗೃಹದಲ್ಲಿ ಒಂದಷ್ಟು ಅವ್ಯವಸ್ಥೆ ಇದೆ. ಸಹ ಕೈದಿಗಳಿಂದ ಬೆದರಿಕೆ, ಕಿರುಕುಳ, ಈ ತರ ಅನೇಕ ಸಮಸ್ಯೆಗಳನ್ನ ದರ್ಶನ್ ಸುಪ್ರೀಂ ಕೋರ್ಟ್ನ ಮುಂದೆ ಕೇಳ್ಕೊಂಡಿದ್ರು. ಕೊಲೆ ಪ್ರಕರಣದ ವಿಚಾರಣೆ ಕೂಡ ಬಹಳ ವಿಳಂಬ ಆಗ್ತಾ ಇದೆ. ಎಲ್ಲ ಕಾರಣಗಳನ್ನ ಕೊಟ್ಟು ದರ್ಶನ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ 14ನೇ ತಾರೀಕು ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿತು. ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನ ರದ್ದುಪಡಿಸಿತು. ಅದಾದ ನಂತರ ಮತ್ತೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿತು. ಹತ್ತತ್ರ 8-10 ತಿಂಗಳಾಯ್ತು ಜೈಲು ಸೇರಿ. ಕೊಲೆ ಪ್ರಕರಣದ ವಿಚಾರಣೆ ಕೂಡ ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಆ ಕಾರಣವನ್ನ ಕೂಡ ಕೊಟ್ಟಿದ್ದಾರೆ. ಇನ್ನೂರ 72 ಸಾಕ್ಷಿಗಳಲ್ಲಿ ಈವರೆಗೆ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿರೋದು. 150 ಸಾಕ್ಷಿಗಳ ಪಟ್ಟಿಯನ್ನ ಕೋರ್ಟ್ಗೆ ನೀಡಿದೆ ದರ್ಶನ್ ಕೇಸ್ನಲ್ಲಿ. ಹೀಗೆ ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚು ಸಮಯ ಬೇಕಾಗುತ್ತೆ. ವಾದ ಪ್ರತಿವಾದ ನಡೀತಾ ಇದೆ. ದರ್ಶನ್ ಪರ ವಕೀಲರು ವಾದ ಮಾಡ್ತಿದ್ದಾರೆ. 1 ವರ್ಷದ ಒಳಗಡೆ ವಿಚಾರಣೆಯನ್ನ ಮುಗಿಸ್ಬೇಕು. ಕೋರ್ಟ್ ಕೂಡ ಹೇಳಿತ್ತು ಆದಷ್ಟು ಬೇಗ ವಿಚಾರಣೆಯನ್ನ ತ್ವರಿತಗತಿಯಲ್ಲಿ ಮಾಡಿ ಮುಗಿಸ್ಬೇಕು ಅಂತ. ಆದರೆ ವಿಚಾರಣೆ ತುಂಬಾ ನಿಧಾನವಾಗಿ ಸಾಗ್ತಾ ಇದೆ. ಇದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ದರ್ಶನ್ ಪರ ವಕೀಲರು ಮುಕುಲ್ ರೋಹಟಗಿ. 1 ವರ್ಷದ ಒಳಗಡೆ ವಿಚಾರಣೆ ಮುಗಿಸೋ ಬಗ್ಗೆ ಕೋರ್ಟ್ ಸೂಚನೆ. ಶೀಘ್ರ ವಿಚಾರಣೆಗೆ ಅರ್ಜಿ ಸಲ್ಲಿಸಿದ್ರೆ ಪ್ರಾಸಿಕ್ಯೂಷನ್ ಅದನ್ನ ವಿರೋಧ ಮಾಡಿದೆ. ಒಬ್ಬೊಬ್ಬ ಸಾಕ್ಷಿಗಳ ವಿಚಾರಣೆಗೆ ವಕೀಲರು 5 ದಿನ ಸಮಯ ತಗೋತಾ ಇದ್ದಾರೆ. 1 ವರ್ಷದಲ್ಲಿ ವಿಚಾರಣೆ ಮುಗಿಸೋದ್ರ ಬಗ್ಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ದರ್ಶನ್ ಬೇಗ ವಿಚಾರಣೆ ಮಾಡ್ಲಿ ಅಂತ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಪ್ರಾಸಿಕ್ಯೂಷನ್ ವಿರೋಧ ಮಾಡಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆದೇಶವನ್ನ ನ್ಯಾಯಪೀಠ ಬರೆಸ್ತಾ ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ದರ್ಶನ್ ಪರ ಹಿರಿಯ ನ್ಯಾಯವಾದಿ ಮುಕುಲ್ ರೋಹಟಗಿ ವಾದ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲೂತ್ರಾ ವಾದ ಮಂಡನೆ ಮಾಡಿದರು. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆದೇಶವನ್ನ ಬರೆಸ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಳೆದ 2 ವರ್ಷದಿಂದ ದರ್ಶನ್ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. 2ನೇ ಬಾರಿ ಜೈಲು ಸೇರಿರೋದು. ಈಗ ಜಾಮೀನಿಗಾಗಿ ಪ್ರಯತ್ನಗಳು ನಡೀತಾ ಇದೆ. ಜಾಮೀನು ಭಾಗ್ಯ ಸಿಗುತ್ತಾ ಹಾಗಾದ್ರೆ ದರ್ಶನ್ಗೆ? ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಆದೇಶವನ್ನ ಬರೆಸ್ತಾ ಇದ್ದಾರೆ. ಒಂದಷ್ಟು ಕಾರಣಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ ದರ್ಶನ್ರನ್ನ. ಸೇಫ್ಟಿ ಕಾರಣ ನೀಡಿ ದರ್ಶನ್ರನ್ನ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ. ಮೂಲ ಸೌಕರ್ಯಗಳು ದರ್ಶನ್ಗೆ ಸಿಗ್ತಾ ಇಲ್ಲ ಜೈಲಿನಲ್ಲಿ. ಇಂಥ ಹಲವು ಕಾರಣಗಳನ್ನ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ವಾದ ಮತ್ತು ಪ್ರತಿವಾದ ಎರಡನ್ನೂ ಆಲಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು.
ವಾದ ಪ್ರತಿವಾದ ಆಲಿಸಿದ ನಂತರ ಕೋರ್ಟ್ ತೀರ್ಮಾನಕ್ಕೆ ಬರುತ್ತೆ. ಸದ್ಯಕ್ಕೆ ದರ್ಶನ್ಗೆ ಜಾಮೀನು ಭಾಗ್ಯ ಸಿಗುತ್ತಾ? ಇದು ಆರಂಭ ಅಷ್ಟೇ. ಜಾಮೀನಿಗಾಗಿ ಪ್ರಯತ್ನ ಪಡ್ತಾ ಇರೋದು ಇದು ಆರಂಭ ಆಯಿತು. ಈ ಪ್ರಕರಣದಲ್ಲಿರುವಂತಹ ಒಟ್ಟು 272 ಸಾಕ್ಷಿಗಳು, ಅದರಲ್ಲಿ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿರೋದು. ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಗಿಯೋ ತನಕ ಬಹಳ ಸಮಯ ಹಿಡಿಯುತ್ತೆ. ಜಾಮೀನು ಕೊಡಿ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ದರ್ಶನ್. ಒಂದು ವರ್ಷದ ಗಡುವನ್ನ ಕೊಟ್ಟಿದೆ ಈಗ ಕೋರ್ಟ್. 1 ವರ್ಷದೊಳಗಡೆ ವಿಚಾರಣೆ ಮುಗಿಸಿ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಬಾರಿ ಜೈಲು ಸೇರಿರುವಂತಹ ದರ್ಶನ್ ಈಗ ಜಾಮೀನು ಪ್ರಯತ್ನವನ್ನ ಶುರು ಮಾಡಿದ್ದಾರೆ. ಸಿಗತ್ತಾ ಬೇಲ್ ದರ್ಶನ್ಗೆ? ಹಾದಿ ಅಷ್ಟು ಸುಲಭ ಇಲ್ಲ. ಪ್ರಕರಣದ ವಿಚಾರಣೆ ನಡೀತಾ ಇದೆ ನಿಜ, ಆದರೆ ವಿಳಂಬ ಆಗ್ತಾ ಇದೆ. ನೂರಾರು ಸಾಕ್ಷಿಗಳ ವಿಚಾರಣೆ ನಡಿಬೇಕಾಗಿದೆ. ಇನ್ನೂ ಕೂಡ ಈ ಎಲ್ಲ ಸಾಕ್ಷಿಗಳ ವಿಚಾರಣೆ ಮಾಡಿ ಮುಗಿಸೋದು ಬಹಳ ತಡವಾಗುತ್ತೆ. ಆ ಕಾರಣಕ್ಕಾಗಿ ಜಾಮೀನಿಗೋಸ್ಕರ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 2ನೇ ಆರೋಪಿ ದರ್ಶನ್. ದರ್ಶನ್ ಕೇಳ್ತಾ ಇರೋದು ಇನ್ನುಳಿದ ಸಾಕ್ಷಿಗಳ ವಿಚಾರಣೆ ನಡೆಯೋ ತನಕ ಆದ್ರೂ ಜಾಮೀನು ನೀಡಿ ಅಂತ. ಈ ಪ್ರಕರಣದಲ್ಲಿ ಮೊದಲ ಬಾರಿ ಜೈಲಿಗೆ ಹೋಗಿ ವಾಪಸ್ ಬಂದು ಡೆವಿಲ್ ಸಿನಿಮಾದ ಚಿತ್ರೀಕರಣ ಮುಗಿಸಿ ಇನ್ನೇನು ನಿರಾಳರಾಗಬೇಕು ಅನ್ನುವಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿತು. ಮತ್ತೆ ಪರಪ್ಪನ ಅಗ್ರಹಾರ ಸೇರಿದೆ. ದರ್ಶನ್ ಕೇಸ್ನಲ್ಲಿ ಪ್ರತಿದಿನ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇವತ್ತಿನಿಂದ 1 ವರ್ಷದ ಒಳಗಡೆ ವಿಚಾರಣೆ ಮುಗಿಸಬೇಕು. ಇವತ್ತಿನಿಂದ 1 ವರ್ಷದ ಒಳಗಡೆ ಈ ಪ್ರಕರಣದ ವಿಚಾರಣೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಕಳೆದ ವರ್ಷ ಅಂದ್ರೆ 2025 ಆಗಸ್ಟ್ 14ನೇ ತಾರೀಕು 2ನೇ ಬಾರಿ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿತು. ಪ್ರಕರಣದ ವಿಚಾರಣೆಯನ್ನ ತ್ವರಿತಗತಿಯಲ್ಲಿ ಮುಗಿಸಬೇಕು ಅಂತಲೇ ಕೋರ್ಟ್ ಹೇಳಿತ್ತು. ಆದ್ರೆ ವಿಳಂಬ ಆಗ್ತಾ ಇದೆ ವಿಚಾರಣೆ. 272 ಸಾಕ್ಷಿಗಳಲ್ಲಿ ಇಲ್ಲಿ ತನಕ ವಿಚಾರಣೆ ಮುಗಿದಿರೋದು ಕೇವಲ 10 ಸಾಕ್ಷಿಗಳು. ಈಗ ಕೋರ್ಟ್ ಡೆಡ್ಲೈನ್ ಅನ್ನ ಕೊಟ್ಟಿದೆ. 1 ವರ್ಷದ ಒಳಗಡೆ ವಿಚಾರಣೆ ಮುಗಿಸಬೇಕು ಅಂತ. ಇವತ್ತಿನಿಂದಲೇ ಶುರುವಾಗತ್ತೆ. ಮೇ 15ನೇ ತಾರೀಕು, ಮುಂದಿನ ಮೇ 15ರ ಒಳಗಡೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆಯನ್ನ ಮಾಡಿ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಲ್ಲಿಗೆ ಇನ್ನು 1 ವರ್ಷದ ಕಾಲ ದರ್ಶನ್ಗೆ ಜೈಲೇ ಖಾಯಂ ಆಗತ್ತೆ. ಪ್ರಕರಣದ ವಿಚಾರಣೆ ಮುಗಿಯೋ ತನಕ ದರ್ಶನ್ ಹೊರಬರೋದು ಅಸಾಧ್ಯ ಅಂತಲೇ ಹೇಳಲಾಗಿದೆ. ಪ್ರಯತ್ನ ಮಾಡ್ತಾ ಇದ್ರು ದರ್ಶನ್. ಈಗಲೂ ಕೂಡ ಆ ಪ್ರಯತ್ನದ ಭಾಗವೇ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ರು. ವಿಚಾರಣೆ ಅಂತೂ ತುಂಬಾ ವಿಳಂಬ ಆಗ್ತಾ ಇದೆ, ಅಲ್ಲಿ ತನಕ ಆದ್ರೂ ಜಾಮೀನು ಕೊಡಿ ಅಂತ. ಈಗ ಕೋರ್ಟ್ ಹೇಳ್ತಾ ಇರೋದು ವಿಚಾರಣೆಯನ್ನ ಬೇಗ ಮುಗಿಸಿ ಅಂತ. ಇವತ್ತಿನಿಂದ 1 ವರ್ಷ 2027ರ ಮೇ 15ರ ಒಳಗೆ ವಿಚಾರಣೆಯನ್ನ ಮಾಡಿ ಮುಗಿಸಬೇಕು. ಜೈಲು ಅಧೀಕ್ಷಕರಿಗೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ದರ್ಶನ್ಗೆ ಮೂಲ ಸೌಕರ್ಯವನ್ನ ನೀಡೋದ್ರ ಬಗ್ಗೆ ಏನ್ ಅಗತ್ಯ ಸೌಲಭ್ಯಗಳನ್ನ ಕೊಡಬೇಕು ಅದನ್ನ ಕೊಡಿ ಅಂತ ಜೈಲು ಅಧೀಕ್ಷಕರಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ.
ದರ್ಶನ್ ಕೋರ್ಟ್ ಮುಂದೆ ಇಟ್ಟಂತಹ ಯಾವ ಕಾರಣವನ್ನು ಕೂಡ ಕನ್ಸಿಡರ್ ಮಾಡಿ ಜಾಮೀನು ಕೊಡೋದ್ರ ಬಗ್ಗೆ ಕೋರ್ಟ್ ಏನು ಹೇಳಿಲ್ಲ. ಕೋರ್ಟ್ ಹೇಳ್ತಾ ಇರೋದು ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಮೂಲ ಸೌಕರ್ಯ ಸಿಗ್ತಾ ಇಲ್ಲ. ದರ್ಶನ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದರು, ಮೂಲ ಸೌಕರ್ಯ ನೀಡಿ ಅಂತ ಜಡ್ಜ್ ಹೇಳಿದ್ದಾರೆ. ಹೊರತು ಅದನ್ನ ಜಾಮೀನು ಕೊಡೋದಕ್ಕೆ ಅಪ್ಲೈ ಮಾಡಿಲ್ಲ. ವಿಚಾರಣೆ ಮುಗಿಬೇಕು, 1 ವರ್ಷದೊಳಗಡೆ ವಿಚಾರಣೆ ಮುಗಿಸಿ ಅಂತ ಹೇಳಿದ್ದಾರೆ. ಯಾವ್ಯಾವ ಪಾಯಿಂಟ್ ಅನ್ನ ದರ್ಶನ್ ಪರ ವಕೀಲರು ಹೇಳಿದ್ರು ಅದೆಲ್ಲವನ್ನೂ ಕೂಡ ಕೋರ್ಟ್ ಗಮನಕ್ಕೆ ತಗೊಂಡಿದೆ. ವಿಚಾರಣೆ ವಿಳಂಬ ಆಗ್ತಾ ಇದೆ, ಜಾಮೀನು ಕೊಡಿ ಅಂತ ದರ್ಶನ್ ಪರ ವಕೀಲರು ಹೇಳಿದ್ರು. ವಿಚಾರಣೆ ವಿಳಂಬ ಆಗ್ತಾ ಇದೆ, 1 ವರ್ಷದೊಳಗಡೆ ವಿಚಾರಣೆ ಮುಗಿಸಿ ಅಂದ್ರು. ಜೈಲಿನಲ್ಲಿ ಮೂಲ ಸೌಕರ್ಯ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಆ ಮಾತಿಗೆ ಕೋರ್ಟ್ ಹೇಳಿರೋದು ಮೂಲ ಸೌಕರ್ಯವನ್ನ ಕೊಡಬೇಕು ಅಂತ. ಅಲ್ಲಿಗೆ ಜಾಮೀನು ಅನ್ನೋದು ಸದ್ಯಕ್ಕೆ ಬಹಳ ದೂರದ ಮಾತಾಗಿದೆ ದರ್ಶನ್. ಜೈಲಿನ ನಿಯಮದ ಪ್ರಕಾರ ಏನು ಮೂಲ ಸೌಕರ್ಯ ಸಿಗಬೇಕು ಅದನ್ನ ದರ್ಶನ್ಗೆ ಕೊಡಬೇಕು ಅಂತ ಜಡ್ಜ್ ಹೇಳಿದ್ದಾರೆ. ಜೈಲಿನ ನಿಯಮದ ಪ್ರಕಾರ ಏನ್ ಸೌಕರ್ಯ ಕೊಡಬೇಕು ಅದನ್ನ ಕೊಡಿ ಅಂತ ಜೈಲಿನ ಅಧೀಕ್ಷಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಒಬ್ಬ ವಿಚಾರಣಾಧೀನ ಕೈದಿಗೆ ಏನೇನು ಸೌಕರ್ಯ ಸಿಗುತ್ತೋ ಅದು ಸಿಗಲಿ ಅಂತ. ಕ್ವಾರಂಟೈನ್ ಸೆಲ್ನಿಂದ ಬದಲಾವಣೆ ಮಾಡೋದ್ರ ಬಗ್ಗೆ ಯಾವುದೇ ಆದೇಶ ಕೊಟ್ಟಿಲ್ಲ. ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ದರ್ಶನ್ ಪರ ವಕೀಲರು ತಂದ್ರು. ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ, ಕೇಳಿದ್ರೆ ಸೇಫ್ಟಿ ರೀಸನ್ ಅಂತ ಹೇಳ್ತಾರೆ ಅಂತ. ಕೋರ್ಟ್ ಕೂಡ ಇದ್ರ ಬಗ್ಗೆ ಏನೂ ಆದೇಶ ಕೊಟ್ಟಿಲ್ಲ. ಅಂದ್ರೆ ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ನಲ್ಲೇ ಮುಂದುವರಿತಾರೆ ದರ್ಶನ್. ಕ್ವಾರಂಟೈನ್ ನಿಂದ ಆ ಸೆಲ್ನಿಂದ ಸ್ಥಳಾಂತರ ಮಾಡೋದು ಅದು ಜೈಲಾಧಿಕಾರಿಗಳಿಗೆ ಬಿಟ್ಟಿದ್ದು ಅಂತ ಕೋರ್ಟ್ ಹೇಳಿದೆ. ಅಂದ್ರೆ ಅಲ್ಲಿನ ವಾತಾವರಣ, ಪರಿಸ್ಥಿತಿ, ಸಿಚುವೇಶನ್ ನೋಡಿಕೊಂಡು ಅವ್ರನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಜೈಲಾಧಿಕಾರಿಗಳಿಗೆ ಅನ್ಸಿದ್ರೆ ಅದು ಅವ್ರಿಗೆ ಬಿಟ್ಟಿತ್ತು. ಕೋರ್ಟ್ ಅದ್ರ ಬಗ್ಗೆ ಯಾವುದೇ ಆದೇಶ ಕೊಟ್ಟಿಲ್ಲ. 2ನೇ ಬಾರಿ ಪರಪ್ಪನ ಅಗ್ರಹಾರ ಸೇರಿದಾಗ್ಲಿಂದಲೂ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ಕಾರಣ ಸೇಫ್ಟಿ ರೀಸನ್ ಅಂತ ಹೇಳ್ತಿದ್ದಾರೆ. ಜೈಲಿನ ಒಳಗಡೆಯ ವಾತಾವರಣ ಹೇಗಿದೆ, ಏನೇನಾಗ್ತಾ ಇದೆ, ಆ ಸೂಕ್ಷ್ಮಗಳು ಜೈಲಿನ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಕೋರ್ಟ್ ಕೂಡ ಅದನ್ನೇ ಹೇಳಿರೋದು. ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋದು ಅದು ಜೈಲಾಧಿಕಾರಿಗಳಿಗೆ ಬಿಟ್ಟಿದ್ದು ಅಂತ. ಮೂಲ ಸೌಕರ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಕೊಡಿ ಅಂತ ಹೇಳಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತಷ್ಟು ದಿನ ಜೈಲೇ ಗತಿ. ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಮತ್ತಷ್ಟು ದಿನ ಜೈಲೇ ಗತಿ ಆರೋಪಿ ದರ್ಶನ್ಗೆ. ಬಹುತೇಕ ಇನ್ನು 1 ವರ್ಷ. ಯಾಕಂದ್ರೆ ಈಗ ದರ್ಶನ್ ಪರ ವಕೀಲರು ಕೊಟ್ಟಂತ ಕಾರಣ ವಿಚಾರಣೆ ವಿಳಂಬ ಆಗ್ತಾ ಇದೆ, ಹಾಗಾಗಿ ಜಾಮೀನು ಕೊಡಿ ಅಂತ. ವಿಚಾರಣೆ ವಿಳಂಬ ಆಗ್ತಾ ಇದೆ ತಾನೆ, ವಿಚಾರಣೆಯನ್ನ ಬೇಗ ಮಾಡಿ ಅಂತ ಸೂಚನೆ ಕೊಡ್ತೀನಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿರೋದು. 1 ವರ್ಷದಲ್ಲಿ ವಿಚಾರಣೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲಿಗೆ ದರ್ಶನ್ಗೆ ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ ಕೋರ್ಟ್. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತಷ್ಟು ದಿನ ಜೈಲೇ ಗತಿ. ಜಾಮೀನು ಪಡೆಯೋ ಮೊದಲ ಪ್ರಯತ್ನ 2ನೇ ಬಾರಿ ಜೈಲಿಗೆ ಹೋದ ನಂತರ ನಿರಾಸೆ ಆಗಿದೆ ದರ್ಶನ್ಗೆ. ಸುಪ್ರೀಂ ಕೋರ್ಟ್ ಹೇಳಿರೋದು 1 ವರ್ಷದ ಒಳಗಡೆ ಪ್ರಕರಣದ ವಿಚಾರಣೆ ಮುಗಿಸಬೇಕು ಅಂತ. ಮುಂದಿನ ವರ್ಷ 2027 ಮೇ 15ರ ಒಳಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಈಗಾಗಲೇ ದರ್ಶನ್ ಜೈಲು ಸೇರಿ 2ನೇ ಬಾರಿ ಜೈಲು ಸೇರಿ 8-10 ತಿಂಗಳಾಗ್ತಾ ಬಂತು. 272 ಸಾಕ್ಷಿಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿರೋದು. ವಿಳಂಬ ಆಗ್ತಾ ಇದೆ ವಿಚಾರಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.